ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇವ್ರಿ. ನಾವು ಎಷ್ಟಂದ್ರೆ ಟೈಮ್ 1 ಗಂಟೆ ಆಗೈತಿ. ಈಗ ಲಾಗ್ ಶುರು ಮಾಡಾಕತ್ತೇವಿ. ನಾವು ಇವತ್ತು ಚಿಕನ್ ಕಬಾಬ್ ಮಾಡ್ತೇವಿ. ನಿಮ್ಮ ಜೊತೆ ಶೇರ್ ಮಾಡ್ಕೋತೇವಿ. ನಾನು ನಾನ್ ವೆಜ್ ತಿಂದೇ ಇರೋರ ಸ್ಕಿಪ್ ಮಾಡ್ಬೋದ, ಇಷ್ಟ ಆದವ್ರ ವಿಡಿಯೋ ನೋಡ್ಬೋದ. ಕೆಲವರ ತಿನ್ನಂಗಿಲ್ಲ, ಆದರೂ ಇಷ್ಟಪಟ್ಟ ವಿಡಿಯೋ ನೋಡ್ತೀರಿ ನಾನು ಯಾವ ಥರ ಮಾಡ್ತೇನೆ ಅಂತೇಳಿ. ನಮ್ಮ ಮನೆಯವ್ರು ಈಗ ತೊಗೊಂಬಂದಾರ. ಪೇರ್ಲಕಾಯಿ ತೋರ್ಸಪ್ಪ. ನಮ್ಮ ವಿಠಲ್ನ ಆಚ ಕಡೆ ಮನೆಗೆ ಕಳ್ಸೇವಿ. ಆಚ ಕಡೆ ಮನೆಗೆ ಹೋಗ್ಯಾನ. ಈಗ ನಮ್ಮೆಲ್ಲ ಪಿಲ್ಲೆ ಒಲಿ ತಂದಿಟ್ಟಾನ. ಅರ್ಧ ನಮ್ಮ ಮಕ್ಕಳು ಅರ್ಧ ಮುರ್ಧ ಮಾತಾಡ್ತಾಳ. ಕೊಳ್ಳಿ ಈಕೆ ಮಾತಾಡಕ್ ಮಸ್ತ್ ಮಾತಾಡ್ತಾಳ. ನಮ್ ಕೊಳ್ಳಿ ಯಾವ ಬಂದಾಳ ಅಂತ ನಾನು ಹೇಳಿಲ್ಲಲ್ಲ. ಈಕೆ ಶನಿವಾರನ? ಇವತ್ತು ರವಿವಾರ. ಇವತ್ತು ರವಿವಾರ. ಹೌದಾ? 8 ದಿನ ಆತ ಈಗ ಬಂದು. 8 ದಿನ ಆತ. ನಾನು ಸ್ವಲ್ಪ ಓಲ್ಡ್ ವಿಡಿಯೋನ ಹಾಕಕತ್ತೇನಿಲ್ಲ, ಹಂಗಾಗಿ ಲಾಗ್ ಮಾಡಿಲ್ಲ. ಕೆಲಸ ಇರೋದ್ರಿಂದಾಗೆ ನನ್ನ ವಿಡಿಯೋ ಬೇಕ. ಎದಕ್ಕೆ ಬಂದು ನೋಡು. ಚಾಲು ಮಾಡ್ತೇನೆ. ಹಿಂದೆ ಚಾಲು ಮಾಡಕ್ಕೆ ಬಂದ್ ಮಾಡಿ ಚಾಲು ಮಾಡ್ತಿ. ಸರಿ ಎಲ್ಲ ಸರಿ ಅಂದಿಟ. ಯಾರ ಕೇಳಿದ್ರಿ ಕ್ಯಾರ ಅಂತೇಳಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಗೊತ್ತು, ಹೊಸದಾಗಿ ನೋಡೋರಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಹಳೆ ವಿಡಿಯೋಸ್ನ ನೋಡ್ರಿ, ಈ ಕ್ಯಾರ ಅಂತ ಗೊತ್ತಕ್ಕೈತಿ. ಯಾರು ನೀನು? ಧಾರವಾಡದಾಗಿನ ವಿಡಿಯೋಸ್ ನೋಡ್ರಿ. ಧಾರವಾಡಕ್ಕೆ ನಾನು ಹೋಗಿದ್ನಿ, ಅಲ್ಲಿ ವಿಡಿಯೋಗಳು ನೋಡಿದ್ರೆ ಈಕೆ ಯಾರಂತ ಗೊತ್ತಕ್ಕೈತಿ. ಹಂಚಿ ಬಿಟ್ಟು ಹಾಕೊಳ್ಳೇನಿಂದ ಹಂಚಿ ಬಿಟ್ಟು ಚುಸಿಲ್ಲ. ಇದನ್ನ ಮೂಗ ಐತಿಲ್ಲ, ಮೂಗು ಚುಸಿದ್ದ. ಸ್ವಾದ್ರತ್ತಿ ಚುಸಿ ಆಳಕಿ. ಸ್ವಾದ್ರತ್ತಿ ಅಂದ್ರೆ ನಾನು ಅದನ್ನ ಮೂಗು ಹಾಸಿಗೆ ಮೂಗ್ನೆಂದು ಹಾಸಿಗೆ ಸಿಗಿಸ್ಕೊಂಡ ಹಾಸಿಗೆ ಸಿಗಿಸ್ಕೊಂಡು ಹಿಂಗೆ ಕಳ್ಯಾಕಿಂದ ಮಾಡಿಬಿಟ್ಟಾಳ. ಬಂಗಾರ ಅಂಗಡಿಗೆ ಹೋಗ್ಬೇಕಾದ್ರೆ ಈಗ ಬಂಗಾರ ಅಂಗಡಿಗಳು ಎಲ್ಲ ಬಂದ ಹಿಂದಕ್ಕೆ ಬಿದ್ದೀವ. ಹತ್ತಿ ಕೊಟ್ಟ ಭಾಳ ಹೆದರ್ತಾಳೆ ಆಕೆ. ಭಾಳ ಹೆದರ್ತಾಳೆ. ಏನು ಅನ್ನಂಗಿಲ್ಲ ಆಕೆಗೆ. ಹೆದ್ರಿ ಒಂದಿಟ್ಟು ಜೋರ್ ಬಾಯ್ ಮಾಡಿದ್ರೆ ಸಾಕು, ಕಣ್ಣ ನೀರು ಬರ್ತಾವ ಆಕಿ. ಇಲ್ಲಿ ಬಂದು ಕಲರ್ ಎಲ್ಲ ಚೇಂಜ್ ಆಗಿಬಿಡ್ತು. ಮೊದ್ಲ ಇರೋದ ಕರ್ರಗದಾಳ ಆಕಿ. ಇಲ್ಲಿ ಮತ್ತೆ ಅಂದ್ರೆ ಕಲರ್ ಚೇಂಜ್ ಆಯ್ತು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ಲೀಸ್ 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 ಲೈಕ್ ಮಾಡಿರಿ. ನಾ ಲೈಕ್ ಅನ್ನಂತಲೇ ಅವ್ರದ್ದು ಮಂದಿಗೆ ಇಡ್ತಾರೆ. ಏನೋ ಹೇಳಾಕತ್ತೀನಿ. ಹಾಂ ನೋಡ್ತೀನಿ. ನೀ ಬಾ ಜಲ್ದಿ. ಒಂದು ಬೇಸರದ ವಿಷಯ, ನಮ್ಮ ಮನೆಯವ್ರು ಚಿಕನ್ ತಂದು ನಮ್ಗೆ ಕೊಟ್ರೆ ಅವ್ರು ಇರಂಗಿಲ್ಲ, ನಾವು ಅಷ್ಟೇ ತಿಂತೀವಿ. ನಾವೇನು ಮಾಡೋಕ್ಕಾಗತ್ತೆ? ನಾವಂತೂ ಫುಲ್ ಇವತ್ತು ಚಿಕನ್ ಕಬಾಬ್ ಪಾರ್ಟಿ ಮಾಡ್ತೀವಿ. ಅವರು ಹೋಗಲಿ. ಈಗ ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತೇನೆ ನಾನು. ಮೊದಲು ಅದನ್ನು ಚಿಕನ್ ತೊಳ್ಕೊತೇನೆ. ನಾನು ಚಿಕನ್ ತೊಳಿದೇನು ತೋರ್ಸಂಗಿಲ್ಲ, ಸುಮ್ಮನೆ ವಿಡಿಯೋ ಮತ್ತು ಲೆಂಗ್ತಿ ಆಕೈತಿ. ಚಿಕನ್ ತೊಳ್ಕೊಂಡು ಆದಿಂದ ನಾನು ಯಾವ ಥರ ಮಾಡ್ತೇನೆ ಅಂತೇಳಿ ಶೇರ್ ಮಾಡ್ಕೊತೀನಿ. ಫಸ್ಟ್ ಟೈಮ್ ಅಂತ ಅನ್ಸಾಗತ್ತೈತಿ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ. ನಾನು ಕಬಾಬ್ ಮಾಡಿದ್ದೆ ಶೇರ್ ಮಾಡೇನಿಲ್ಲ, ಮಾಡಿಲ್ಲ ಅಂತ ಅನಿಸ್ತೈತಿ. ಫಸ್ಟ್ ಟೈಮ್ ಮಾಡಾಕತ್ತೇನೆ. ಹಾಗಾಗಿ ಪ್ಲೀಸ್ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ. ವಾವ್, ನಮ್ಮೆಲ್ಲ ವಿಠಲಾಗ ಏನೋ ತೊಗೊಂಬ ಅಂತ ಹೇಳಿ ಕಳಿಸಿದ್ನಿ. ಹಾಂ ಮಾತಾಡ್ಬೇಕು. ಮುಂದಕ್ಕೆ ಹೋಗ. ಜಿಮ್ ತಗೊಂಡು ಮಮ್ಮಿ ನಮ್ಮ ಹುಡುಗರು ಕ್ಯಾನ್ ಕತ್ತಿ ಬರ್ತಾ. ನಾ ಏನು ಹೇಳಿ ನಿನಗೆ ತಗೊಂಡು ನಮ್ಮ ವಿಠಲಾಗ ಬಾಳೆ ಎಲೆ ತೊಗೊಂಬ ಅಂತಂದಿದ್ದೆ. ಬಾಳೆ ಎಲೆ ತೊಗೊಂಬಂದ್ರೆ ಆಚೆ ಕಡೆ ಅದಾವ ಬಾಳೆ ಗದಿ. ಎಷ್ಟು ಒಂದು 2-3 ಅದಾವಿನೋ. ಉರಿ ಹಚ್ಚಿ ಸುಟ್ಟಿದ್ದವ. ಮತ್ತೆ ಈಗ ಚಲೋ ಆಗ್ಯಾವ. ಎಷ್ಟು ಮಸ್ತ್ ಇದೆ. ತೊಗೊಂಬಪ್ಪ. ನಾನೀಗ ಎಲ್ಲ ಮಸಾಲೆ ರೆಡಿ ಮಾಡ್ಕೋತೀನಿ. ಯಾವ ಥರ ಅಂಥೇಳಿ ತೋರಿಸ್ತೀನಿ.
ನಾನೀಗ ಇಲ್ಲೇ ಒಂದು ತತ್ತಿ ಒಡೆದು ಹಾಕೊಳಕತ್ತೇನೆ. ನಾನು ಅದನ್ನು ತತ್ತಿ ಒಡ್ಕೊಳಕತ್ತೀನಿ. ಕಾಣಿಸ್ತೈತಲ್ಲ ನಿಮ್ಗೆ. ಉಪ್ಪು ಹಾಕೊಳಕತ್ತೇನೆ. ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋಬೇಕಾ. ನಾನು ಎಷ್ಟು ಅರ್ಧ kg ಮಾಡಾಕತ್ತೀನಿ. ಒಂದು ಚಮಚದಷ್ಟ ಖಾರದ ಪೌಡರು. ಖಾರ ನೋಡ್ಕೊಂಡು ಹಾಕೋಬೇಕಾ. ಮನ್ಯಾಗ ಸಣ್ಣ ಮಕ್ಕಳಿದ್ದು ಅಂದ್ರೆ ಕಡಿಮೆ ಹಾಕೋಬೇಕು. ಅರ್ಧ ಚಮಚಕ್ಕಿಂತ ಕಡಿಮೆ ಅರಿಶಿನ ಪೌಡರು. ಚಾಟ್ ಮಸಾಲ ಐತಿ, ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ನಾನು. ಹಾಕೊಂಡೀಗ ಇಷ್ಟನ್ನು ಮಿಕ್ಸ್ ಮಾಡ್ಕೋತೀನಿ. ಕಾಣಿಸ್ತೈತಲ್ಲ ನಿಮ್ಗೆ ಇಷ್ಟು. ನಾನಿಲ್ಲ ಫುಡ್ ಕಲರ್ ಸೇರ್ಸಾಕತ್ತಿಲ್ಲ. ನೀವು ಫುಡ್ ಕಲರ್ ಬೇಕಾದ್ರೆ ಹಾಕೋಬಹುದು. ಹೊಡಿಬೇಡಪ್ಪ, ಹೊಡಿಯೋ ಮಾಡ್ಬೋದು. ಸರಿ ತೆಗೀನಿ, ಚಮಚ ತೆಗಿ. ನಾನು ಫುಡ್ ಕಲರ್ ಸೇರಿಸಿಲ್ಲ. ನೀವು ಬೇಕಿದ್ರೆ ಫುಡ್ ಕಲರ್ ಹಾಕೋಬಹುದು. ಫುಡ್ ಕಲರ್ ಹಾಕೋದು ಯಾಕಂದ್ರೆ ಕಲರ್ ಜಾಸ್ತಿ ಬರ್ತೈತಲ್ಲ, ನೋಡಕ್ಕೆ ಚಂದ ಕಾಣಿಸ್ಲಿ ಅಂತ. ಆದರೆ ಹೆಲ್ತಿಗೆ ಅಷ್ಟೊಂದು ಚಲೋ ಅಲ್ಲ. ನಾನು ಇನ್ನೂ ಹಲವಾರು ವಿಧಾನದಲ್ಲಿ ಮಾಡ್ತೇನೆ. ಈ ವಿಧಾನದಲ್ಲೇ ಶೇರ್ ಮಾಡ್ಕೊಳಕತ್ತೀನಿ. ಈಗ ನಾನಿಲ್ಲೇ ಜೋಳದ ಹಿಟ್ಟು, ಕಾರ್ನ್ ಫ್ಲವರ್ ಅಂತಾರಲ್ಲ, ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟಿಗೆ ವ್ಯತ್ಯಾಸ ಹೆಂಗಿರ್ತೈತೆ ನೋಡಿ, ಹಂಗೆ ಸೇಮ್ ಜೋಳದ ಹಿಟ್ಟಿಗೆ ಈಗ ಅಂಗಡಿಯಾಗಿಂದ ಕಾರ್ನ್ ಫ್ಲವರ್ ಹಿಟ್ಟಿಗೆ ಅಷ್ಟ ವ್ಯತ್ಯಾಸ ಇರ್ತೈತಿ. ನಾನಿಲ್ಲೇ ಜೋಳದ ಹಿಟ್ಟನ್ನು ಯೂಸ್ ಮಾಡಾಕ್ತೇನೆ. ನಾವು ಹಿಟ್ಟು ನೋಡ್ಕೊಂಡು ಹಾಕೋಬೇಕು. ನಾನು ಹಾಕ್ತೇನೆ ನೋಡಿ. ಒಂದು ಚಮಚದಷ್ಟು ನಾವು ಜೋಳದ ಹಿಟ್ಟು ಹಾಕೊಂಡಿಂದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಾವು ಮೈದಾ ಹಿಟ್ಟು ಹಾಕೋಬೇಕು. ಕಾಣಿಸ್ತೈತಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಈಗ ಮೈದಾ ಹಿಟ್ಟು ಮತ್ತು ಜೋಳದ ಹಿಟ್ಟು ಹಾಕಿ ಇಷ್ಟು ಮಿಕ್ಸ್ ಮಾಡಾಕ್ತೀನಿ. ಕುಳಿನಿ ಸರಿ. ಬಂದ್ ಮಾಡಲ್ಲ. ಇದನ್ನ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಈಗ ನಾನು ಲಾಸ್ಟಿಗೆ ನಿಂಬೆ ಹಣ್ಣಿನ ರಸ ಹಾಕಾಕ್ತೇನೆ. ಕಾಣಿಸ್ತಿಲ್ಲ, ನಾನು ಅರ್ಧ ಹೋಳ ನಿಂಬೆ ಹಣ್ಣಿನ ರಸ ಹಾಕೊಳಕತ್ತೇನೆ. ಹಾಕೊಂಡ ಇಷ್ಟನ್ನು ಮಿಕ್ಸ್ ಮಾಡ್ಕೊಳಕ್ಕೆ. ಇಲ್ಲೇ ಒಂದು ಕಡ್ಡಿ ಕರಿಬೇವು ನಾನು ಸಣ್ಣಗೆ ಕಟ್ ಮಾಡಿ ಹಾಕಾಕತ್ತೇನೆ ನೋಡ್ರಿ ಇದ್ರೊಳಗೆ. ನಮ್ಮ ಹುಡುಗರು ಈಗ ಭಾಳ ಕಾತುರದಿಂದ ಕಾಯಕತ್ತಾರ ಚಿಕನ್ ಕಬಾಬ್ ತಿನ್ನಾಕ. ಈಗ ನಾನು ಚಿಕನ್ ಇದನ್ನ ತೊಳೆದಿಟ್ಕೊಂಡೀನಿ. ನಾನು 2 ಸಲ ತೊಳೆದಿಟ್ಕೊಂಡೀನಿ. ಕೆಲವರಿಗೆ ಕನ್ಫ್ಯೂಷನ್ ಇರ್ತೈತಿ, ಚಿಕನ್ ತೊಳೆದಿರೋದಿಲ್ಲ ಹಂಗೆ ಮಾಡಿರಿ ನೀವು ಅಂತೇಳಿ. ಈಗ ಹಾಕಾಗತ್ತೆ ನೋಡಿ. ಒಂದೇ ಲೆಗ್ ಪೀಸ್ ತೊಗೊಂಬಂದಾರ ನಮ್ಮ ಮನೆಯವರು. ಕಬಾಬ್ ಲೆಗ್ ಪೀಸ್ ಆದ್ರೆ ಮಸ್ತ್ ಇರ್ತಾವ. ಈಗ ಚಿಕನ್ ಹಾಕೊಂಡೆ ನೋಡಿ. ಈಗ ಇಷ್ಟನ್ನು ಕಲಸ್ಕೋತೀನಿ. ನಾವು ಹಿಟ್ಟು ಭಾಳ ತಗೋಬಾರ್ದ. ಹಿಟ್ಟು ಭಾಳ ಹಾಕೊಂಡೀವಿ ಅಂದ್ರೆ ಏನಾಕೈತೆ ಅಂದ್ರೆ ಒಂಥರ ಬಜ್ಜಿ ತಿಂದಂಗೆ ಆಗ್ಬಿಡ್ತೈತಿ. ಹಿಟ್ಟು ಅಷ್ಟೊಂದು ಭಾಳ ಹತ್ಬಾರ್ದು. ನೋಡ್ಕೊಂಡು ನಾವು ಹಿಟ್ಟು ಹಾಕೋಬೇಕಾಕೈತಿ. ಮಸಾಲೆ ಏನು ರೆಡಿ ಮಾಡ್ಕೋತಿಲ್ಲ, ಅದನ್ನ ಇಷ್ಟು ನೋಡ್ಕೊಂಡು ರೆಡಿ ಮಾಡ್ಕೋಬೇಕು. ಈಗ ಲಾಕ್ಡೌನ್ ಟೈಮ್ ಅಲ್ಲ, ಹಾಗಾಗಿ ಮಕ್ಕಳಿಗೆ ಈ ಥರ ಮಾಡಿಕೊಡ್ರಿ. ಎಲ್ಲರೂ ಭಾಳ ಇಷ್ಟಪಟ್ಕೊಂಡು ತಿಂತಾರ. ನಾನು ಹಾಕಿರೋ ಮಸಾಲೆಗೆ ಚಿಕನ್ಗೆ ಇಷ್ಟಕ್ಕೂ ಬರೋಬ್ಬರಿ ಆಗ್ತದ. ಈಗಿದ ಇನ್ನೂ 2 ತಾಸು ನೆನಿಬೇಕು.
2 ತಾಸದವರೆಗೂ ಕೆಲಸ ಮಾಡೋದು. 2 ತಾಸು ವೇಟ್ ಮಾಡ್ಬೇಕಾ ನಾವು ಇನ್ನೂ ಅಂತ ನಮ್ಮ ಹುಡುಗರು. ನಾನು ಇಲ್ಲೇ ತೋರ್ಸಾಕತ್ತೆ ನೋಡ್ರಿ. ನಾನು ಇದಕ್ಕೆ ಯಾವುದೇ ಥರದ ಫುಡ್ ಕಲರ್ ಸೇರಿಸಿಲ್ಲ, ಖಾರದ ಪೌಡರ್ ಅಷ್ಟ ನಿಮ್ಮ ಮುಂದೆನೇ ಇದನ್ನು ಮಾಡೀನಿ. ನಾನು ಫುಡ್ ಕಲರ್ ಆ್ಯಡ್ ಮಾಡೋದೇ ಇಲ್ಲ. ಕೆಲವೊಂದು ಕಷ್ಟ ಇಲ್ಲ ಅಂತ ತರಿಸೋದೇ ಇಲ್ಲ. ಮನ್ಯಾಗ ಫುಡ್ ಕಲರ್ ಇಲ್ಲ ಇದ್ರೂ ನಾನು ತರಿಸಂಗಿಲ್ಲ. ಈಗಿದೆ 2 ತಾಸು ನೆನೆಲಿ, ನೆನೆದಂತ ನಾನು ಮಾಡೋದು ತರಿಸ್ತೇನೆ. ಈಗಿದೆ 2 ತಾಸು ಆಗೈತಿ. ನಾನು ಒಲಿ ಹೊತ್ತಿಸ್ತೇನೆ ನೋಡ್ರಿ. ನಮ್ಮ ಹುಡುಗರು ಇಲ್ಲ, ಇಷ್ಟು ಹಚ್ಚ ಕಡೆ ಅದಾರ. ಕೀರ್ತಿನ ಕಳ್ಸಿನಿ ಕರ್ಕೊಂಬಾ ಅಂತೇಳಿ. ಗಾಳನ್ ಭಾಳ ಐತಿ ಒಲಿ ಹತ್ತಂತ. ಇಲ್ಲಿ ಕಡೆ ಗಾಳಿ ಬರ್ತೈತಲ್ಲ, ಹಂಗಾಗಿ ಈ ಕಡೆ ಇಟ್ಕೊಂಡ್ರೆ ಗಾಳಿ ಹತ್ತೈತಿ. ಹೊರಗಡೆ ಅಡುಗೆ ಮಾಡ್ಬೇಕಾದ್ರೆ ಖುಷಿ ಅಂತ ಅನಿಸ್ತೈತಿ. ಗಾಳಿ ಇರ್ತೈತಲ್ಲ, ಗಾಳಿ ಮತ್ತು ಇಷ್ಟು ಕಬ್ಬು ಹಸಿರೆಲ್ಲ ನೋಡ್ಕೊಂತ, ಗುಬ್ಬಿಗಳ ಸೌಂಡ್ ಎಲ್ಲ ಕೇಳ್ಕೊಂತ. ಅದ್ರ ಬೇರೆ ಕೆಲ್ಸ ಇತ್ತಂದ್ರೆ ಅವಸರ ಆಗಂಗಿಲ್ಲ, ಗ್ಯಾಸಿನ ಮ್ಯಾಗ ಆದ್ರೆ ಅವಸರ ಆಕೈತಿ. ನಾನು ಬಾಳ್ಗಿ ಇದು ಕಬ್ಬಿಂದ, ನಾವು ಕೆಬ್ಬನ ಬಾಳ್ಗೆ ಅಂತೇವಿ. ಕೆಬ್ಬನ ಅಂತೇವಿ ನಾವು, ಕಬ್ಬಿನ ಕೆಬ್ಬನ. ನಾವು ದೊಡ್ಡದ್ರೊಳಗೆ ಕರ್ಕೊಂಡ್ವಿ ಅಂದ್ರೆ ಏನಕ್ಕೈತೆ ಅಂದ್ರೆ ಹಿಂಗೆ ಹೊಳಿಸಿ ಹಾಕ್ತಿರ್ತೇವಲ್ಲ, ಅವಾಗ ಎಣ್ಣೆ ಆ ಕಡೆ ಈ ಕಡೆ ಸಿಡ್ದಾಡಂಗಿಲ್ಲ. ಫಸ್ಟ್ನೇ ಕಲ ಫಸ್ಟ್ ಸ್ವಲ್ಪ ಹೋಗಿ ಹಿಡಿತೈತಿ. ನಾವು ಫಸ್ಟ್ ಒಲಿ ಹೊತ್ತಿಸ್ತೇವಲ್ಲ, ಅವಾಗ ಬೆಂಕಿ ತೆಗಿರ್ದಲ್ಲ. ಬಾಳ್ಗಿನ ತೊಳ್ಕೊಂಡೇನೆ. ಇದನ್ನು ತೊಳೆದದ್ದು ನೀರು ಐತಲ್ಲ, ಅದಿಷ್ಟು ನೀರು ಹೋಗ್ಬೇಕು. ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೋತೇನೆ ಇನ್ನೊಮ್ಮೆ. ತೊಗರಿ ಕಟ್ಟಿಗೆ ನೋಡ್ರಿ, ನಾವು ಪುಟಿ ಮಾಡಾಕ ತೊಗರಿ ಕಟ್ಟಿಗೆನ ಯೂಸ್ ಮಾಡ್ತೀವಿ. ಈಗ ಕಾದತ್ತದ ಎಣ್ಣೆ ಹಾಕ್ತೇನೆ ನಾನು. ಕರಿಯಾಕ ಎಷ್ಟು ಎಣ್ಣೆ ಬೇಕು ನೋಡಿ ಅಷ್ಟು ಎಣ್ಣೆ ಹಾಕೋಬೇಕು. ಕರಿಯಾಕಂದ್ರೆ ಫ್ರೈ ಮಾಡಕ್ಕೆ. ನಾನೀಗ ಮಾಡಾಕತ್ತೀನಿ ನೋಡ್ರಿ.
ನಾವು ಇವನ್ನ ಚಲೋ ಅಂತಮ್ಗೆ ಫ್ರೈ ಮಾಡ್ಕೋಬೇಕು. ಎಷ್ಟು ಚಲೋ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ತಿನ್ನೋ ಮುಂದೆ ರುಚಿ ಕೊಡ್ತಾವೆ. ಈಗವ ಫ್ರೈ ಅದು ನಾನು ತಕ್ಕೋತೀನಿ ನೋಡಿ. ಈಗ ಹಿಂದಕ್ಕೆ ಸರಿವ ಎಣ್ಣೆ ಸಿಡಿದೈತಿ ಮತ್ತು ಕಾಣಿಸ್ತಲ್ಲ. ನಾನು ಲಾಸ್ಟಿಗೆ ತೋರಿಸ್ತೀನಿ ಇಷ್ಟು ಮಾಡಿ ಆದಿಂದ. ಈಗ ಸೇಮ್ ಅದೇ ಥರನ ಹಾಕ್ಕೊಳಕ್ತೀನಿ ನೋಡಿ. ನಾವು ಈಗ ಕೈಲಿ ಹಾಕಕ್ಕೆ ಅಷ್ಟೊಂದು ಸರಿ ಅಂತ ಅನ್ಸಂಗಿಲ್ಲ ಅಂದ್ರೆ ನಾವು ಉಪ್ಪಿಟ್ಟು ತಿನ್ನಕ್ಕೆ ಚಮಚ ಯೂಸ್ ಮಾಡ್ತೀವಲ್ಲ, ಆ ಚಮಚೆಲೂ ಹಾಕ್ಕೋಬೋದು, ಸಲೀಸಾಗತ್ತೈತಿ. ನಮ್ಮ ಎಲ್ಲಪ್ಪರನ್ನ ಕರೆಯಕ್ಕೆ ಹೋಗಿದ್ರು ಅಂತಲ್ಲ, ಅವ್ರು ಇದ್ರಕಿಲ್ಲ ಅಂತ ಮನ್ಯಾಗ, ಹಿಕ್ಕಟ್ಟು ಬರ್ತಾರೇನೋ. ಕಾಣಿಸ್ತಾ ನೋಡಿ. ನಾವು ಫುಡ್ ಕಲರ್ ಹಾಕಿಲ್ಲ, ಆದರೂ ಕಲರ್ ಎಷ್ಟು ಮಸ್ತ್ ಬಂದ ನೋಡಿ, ಕಾಣಿಸ್ತಾವಲ್ಲ. ಸೇಮ್ ಫುಡ್ ಕಲರ್ ಹಾಕಿ ಮಾಡೇವೇನೋ ಅಂತ ಅನಿಸ್ಬೇಕು, ಅಷ್ಟು ಮಸ್ತ್ ಕಲರ್ ಬಂದಾವ. ನೀ ಕಾಣಿಸಂಗೆ ಇಲ್ಲ, ಆಕೆ ಹಂಗೆ ಹಾನಿಕಾಗ ಬರ್ತಾಳೆ ನಮ್ಮ ಕೀರ್ತಿ, ಕಾಣಿಸೋಲ್ಲ. ನಾವು ಇವನ್ನ ಹಾಕಿದ ತಕ್ಷಣನೇ ಹಿಂಗೆ ಹೊಳಿಸಿ ಹಾಕ್ಬಾರ್ದು, ಅದು ಒಂದು ಮೈ ಫ್ರೈ ಆಗ್ಬೇಕು. ಫ್ರೈ ಆದ ನಂತರ ನಾವು ಹೊಳಿಸಿ ಹಾಕ್ಕೋಬೇಕು ಅವನು. ಸದ್ಯಕ್ಕೆ ನಾನು ನಮ್ಮ ಕೀರ್ತಿ ಅಷ್ಟೇ ರೀ, ನಾವು ಇಬ್ಬರ ತಿನ್ನೋದಿಲ್ಲ ಅದಿಲ್ಲ ಹೊಳಿ. ಟಮಾಟ ಕರ್ಕೊಂಡ್ಬರ್ಬೇಕಿಲ್ಲ, ಅವ್ರ ಅಪ್ಪನ ಮ್ಯಾಗ ಕುದ್ರಿ ಮ್ಯಾಗ ಹಚ್ಚಾರ. ಅಪ್ಪನ ನಮ್ದಾಗ ಕಬಾಬ್ ರೆಡಿ ಆಯ್ತು ನೋಡ್ರಿ. ಈಗ ನಮ್ಮ ದೇಹಕ್ಕೆ ಬಂದಳ, ನಮ್ಮ ಎಲ್ಲಪ್ಪರ ಏನೋ ಮಾಡಾಕತ್ತಾರಂತ. ಹಾಗೆ ಗೆ ಅತಿ ಸಸಿ ಅಷ್ಟೇ ತಿಂದೇವಿ ನಾವು, ಹೌದಿಲ್ಲ ಕೊಳ್ಳಿ. ಇಲ್ಲಿ ನೋಡ್ರಿ, ಒಳಗಡೆ ಕಟ್ ಮಾಡಿಟ್ಟೆ ನಾನು. ಬೇಕಂದ್ರೆ ನಾವು ಮ್ಯಾಗ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ಬೋದು. ಇಲ್ಲಿ ತುಂಬ ಅಕ್ಕಾಗೊಂದು ಇದನ್ನು ಮಾಡು, ಕಟ್ ಮಾಡ್ಕೊಂಡು ನಮ್ಗೆ ಚಪಾತಿ ಬೇಡ. ನಮ್ಮ ದೇವಕ್ಕೆ ಇವು ಬಾಳೆ ಎಲೆ ಆಚೆ ಕಡೆ ನಮ್ಮ ದೇವಕ್ಕಾರ ಹೊಲ್ದಾಗಿನ ಲೆಗ್ ಪೀಸ್ ನೋಡ್ರಿ. ಲೆಗ್ ಪೀಸ್ ನಮ್ಮ ಮನೆಯವ್ರಿಗೆ ಅದ. ನೀವು ಚಪಾತಿ ಹಚ್ಕೊಂಡು ತಿಂತೀನ? ಚಪಾತಿ ಅದ ಒಳಗೆ, ಟಮಾರನ್ನ ಕಳಿಸ್ಕೊಡು ಕುಂತ ಬನ್ನಿ. ನಮ್ಮ ಕೋಳಿ ಚಪಾತಿ ತೊಗೊಂಬಂದ, ಚಪಾತಿ ಹಚ್ಕೊಂಡು ತಿಂತಾಳಂತ. ತಿಂದ ಹೆಂಗಾಗೈತೆ ಅಂತ ಹೇಳ್ರಿ. ಮಸ್ತ್ ಆಗೈತೆ ಫ್ರೆಂಡ್ಸ, ಮಳೆ ಬರೋಂಗಾಗೈತೆ, ಮಾಡಿ ಹಾಕೈತಿ. ಬಾಳೆ ಎಲೆ ಆಚೆಗಡೆ ತೊಗೊಂಬಂದಿಂದ ತೊಳೆದ ಇಟ್ಟಿದ್ವಿ, ಹಂಗೆ ಇದನ್ನು ಯೂಸ್ ಮಾಡಾಕತ್ತಿಲ್ಲ. ಸೊಸಿ ಬಂದಿಂದ ನಮ್ಮ ಯಲ್ಲಾಪನ ವಿಟಲ್ನ ಮರ್ತಾಳಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರು ಆಚೆ ಕಡೆ ಮನ್ಯಾಗ ಅದಾರ, ನಾನು ಈಕಿನ ಕರ್ಯಾಕೆ ಕಳಿಸಿದ್ನಂತ ಹೇಳಿಲ್ಲ. ಅವರು ಈ ಕಡೆ ಬರ್ತೇವಂದ್ರಂತ.
ಅದೊಂದು ಕಾರಣದಿಂದಾಗೆ ನಾವು ಏನಾರ ಮಾಡಿದ್ವಿ ಅಂದ್ರೆ ಈಗ ಹೆಂಗೆ ಆಕೈತಂದ್ರೆ ದೇವಕ್ಕೆ ಬಂದಳ ಒಮ್ಮೊಮ್ಮೆ ಬರ್ತೇವೆ ಅಂತ ಹೇಳಿ ಹೋದ್ರಂದ್ರೆ ಬರ್ತಾರ, ಇನ್ನೊಮ್ಮೆ ಬರಾಕ ಹೋಗಂಗಿಲ್ಲ. ಹಾಗಾಗಿ ನಾವು ಏನು ಮಾಡ್ತೇವೆ ಅಂದ್ರೆ ನಮ್ಮ ಇಬ್ಬರಿಗೆ ಆಗೋ ಅಷ್ಟೇ ತೊಗೊಂಬಂದಿರ್ತೇವೆ. ನಾವು ಜಾಸ್ತಿ ನಾನ್ ವೆಜ್ ಮಾಡಿದ್ರು ರಾತ್ರಿ ಮಾಡ್ತೇವೆ, ಹಗಲಿ ಮಾಡಂಗಿಲ್ಲ. ಇವತ್ತು ಅವ್ರು ಅದಾರ ಅಂತೇಳಿ ನಾನು ಹಗಲಿ ಮಾಡಿದ್ದು. ಇಷ್ಟೊತ್ತನ ಇದ್ರು ಮಾಡೋ ಟೈಮಿಗೆ ಅಂದ್ರೆ ಆಚೆ ಕಡೆ ಹೋದ್ರೆ ಒಂದ್ಸಲ ನೀವು ಹಿಂಗೆ ಕಬಾಬ ಮಾಡ್ಕೊಂಡು ತಿನ್ರಿ, ಭಾಳ ಅಂದ್ರೆ ಭಾಳ ರುಚಿ ಆಕೈತೆ ಅಂತಲೇ ಹೇಳ್ಬೋದ. ನಾನು ಇನ್ನು ನೆಕ್ಸ್ಟ್ ಟೈಮ್ ಗ್ರೀನ್ ಕಬಾಬ್ ಮಾಡ್ತೀನಿ, ಅದು ಮಸ್ತ್ ಆಕೈತಿ ಗ್ರೀನ್ ಕಬಾಬ. ಕೆಲವರಿಗೆ ಗೊತ್ತಿರ್ಬೋದ, ಇನ್ನು ಕೆಲವರಿಗೆ ಗೊತ್ತಿರಂಗಿಲ್ಲಲ್ಲ, ಅಂಥವ್ರು ನೋಡ್ಕೊಂಡು ಮಾಡ್ಕೊಳ್ಳಿ ಅಂಥೇಳಿ ಮಾಡ್ತೀನಿ. ಬಟ್ ಎಷ್ಟು ಲೇಟ್ ಆಕೈತೆ ಗೊತ್ತಿಲ್ಲ. ಪಪ್ಪಿ ನಡಿ ಹಾಕ್ತಾ ತಿಂದ್ರು ಅದು ಬಂದು ಹಿಂಗೆ ಮೈ ಎಲ್ಲ ಜಾಡಿಸ್ತದೆ, ಕೂದಲೆಲ್ಲ ಹಾರ್ಬರು ಹಂಗೆ. ಹಾಗಾಗಿ ಪಪ್ಪಿ ಅಂತಂದೆ. ಇಲ್ಲ ಸುಮ್ಮ ಕುದ್ರೆ ಅಲ್ಲಿ ಕೆಳಗೆ ಹಾಕ್ತೀನಿ ಮಾಡ್ತೀನಿ. ಒಟ್ಟಿನಲ್ಲೇ ಲೇಟ್ ಆಗ್ಬೋದಾ ಅಥವಾ ಜಲ್ದಿನೂ ಮಾಡ್ಬೋದಾ. ನಮ್ಮ ಹುಡುಗರು ಇದ್ದಿದ್ರೆ ಇನ್ನೂ ಖುಷಿ ಆಕಿತ್ತು, ಆದ್ರೆ ಅವ್ರು ಇಲ್ಲಲ್ಲ ನೋಡಿ. ಸರಿ ಪಾಪಿ ಹಿಂದೆ ಕಾ ಏನು ಮಾಡಕ್ಕ ನಮ್ಮ ಮನೆಯವ್ರಿಗೆ ಎಲ್ಲಪ್ಪ ಬಿಟ್ಟಲ್ಲಾಗ ಆಕೈತೆ 3 ಮಂದಿಗೆ. ನಮ್ಮ ಕೊಳ್ಳಿಗೆ ಏನು ತಿನ್ನಾಗ ಬರಂಗಿಲ್ಲ. ಉಳ್ಳಾಗಡ್ಡಿ ಚಿಕನ್ ಕಬಾಬ ತಿನ್ನೋದು ಮಸ್ತ್ ರುಚಿ ಆಕೈತಿ. ಗಾಳ ಭಾಳ ಬಿಟ್ಟೈತಿ. ನಾವಿನ್ನ ಕಬಾಬ್ ತಿಂದ ಆರಿಂದ ಸಿಗ್ತೇವೆ. ಟೈಮು 4:45 ಗಂಟೆನ ಆಗಿತ್ತು. ನಾವು ಇದನ್ನು ಕಬಾಬ್ ತಿನ್ನೋ ಮುಂದೆ ನಮ್ಮ ದೇವಕಿಗೆ ನಾನು ಸ್ವಲ್ಪ ಹಾಕಿದ್ದೆ, ಮತ್ತು ನನಗೆ ಮತ್ತು ನಮ್ಮ ಕೊಳ್ಳಿಗೆ ಹಿಂಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ನಿ. ಅಂದ್ರೆ ನಮ್ಮ ದೇವಕಿ ಭಾಳ ತಿನ್ನಂಗಿಲ್ಲ, ಮತ್ತು ಬೇಕಂತಂದ್ರೆ ಮತ್ತೆ ಹಾಕ್ತೀನಿ. ಕೆಲವ್ರು ನೆಗೆಟಿವ್ ಕಮೆಂಟ್ ಮಾಡ್ತಾರಲ್ಲ, ಹಾಗಾಗಿ ನನ್ನ ಹೇಳಿದೆ ಏನಂದ್ರೆ, ಅಯ್ಯೋ ಅತಿ ಸಸಿ ಭಾಳ ಹಾಕ್ಕೊಂಡಿರಿ ಮತ್ತು ದೇವಕಿಗೆ ಕಡಿಮೆ ಹಾಕಿರಿ ಅಂತೇಳಿ. ಕೆಲವ್ರು ಎಷ್ಟೊಂದು ಸೂಕ್ಷ್ಮವಾಗಿ ನೋಡ್ತಾರಂತಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲಲ್ಲ, ಹಾಗಾಗಿ ನೆಗೆಟಿವ್ ಅಂತಲ್ಲ, ಸಾರಿ. ಕೆಲವ್ರಿಗೆ ಹಂಗೆ ಕನ್ಫ್ಯೂಷನ್ ಇರ್ತೈತಿ, ಹಂಗೆ ಅನಿಸ್ತೈತಿ, ಹಾಗಾಗಿ ಹೇಳಿದೆ ನಾನು ಹೇಳಿದ್ನೆಲ್ಲ ತೋರ್ಸಾಕತ್ತೀನಿ ನೋಡಿ. ಮಸ್ತ್ ಅಂದ್ರೆ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು, ಕ್ರಿಸ್ಪಿಯಾಗಿ. ಯಾಕಂದ್ರೆ ನಾವು ಒಂದು ಸ್ವಲ್ಪ ಕ್ಯಾಮ್ರಾ ಹಿಂಗೆ ದೂರಿಟ್ಟು ವಿಡಿಯೋ ಮಾಡ್ತಿರ್ತೀವಲ್ಲ, ಹಾಗಾಗಿ ನಿಮ್ಗೆ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಸರಿಯಾಗಿ ಕಾಣಿಸ್ತೇ ಇರ್ಬೋದು. ಹಾಗಾಗಿ ನೀವು ಒಂದು ಸಲ ಹಿಂಗೆ ಮಾಡ್ಕೊಂಡು ತಿನ್ನಿರಿ. ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆತಂತ ಅನ್ಕೋತೇನೆ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಅದರೊಳಗೆ ಆಲ್ ಅಂತ ಆಪ್ಷನ್ಸ್ ಇರ್ತೈತಿ, ಅದನ್ನು ಪ್ರೆಸ್ ಮಾಡಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬಂದ ತಲುಪ್ತಾವೆ. ಧನ್ಯವಾದಗಳು ಎಲ್ಲರಿಗೂ. ಎಲ್ಲಿಂದ ಬಂದವ ಚಲೋಗಪ್ಪ? ಹಾಂ ಹೆಂಗೆ ವಿಠಲ? ನಮ್ಮ ವಿಠಲ್ ನೋಡಿದ್ರೆ ಜೀವ ಮರಗ್ತತಿ. ಪಪ್ಪಿ ಸರಿ, ನಮ್ಮ ಯಲ್ಲಪ್ಪನ ನೋಡಿದ್ರೆ ಅಷ್ಟೊಂದು ಜೀವ ಮರಗಂಗಿಲ್ಲ. ಯಾಕಂದ್ರೆ ನಮ್ಮ ವಿಠಲ ಒಂಥರ ಸಾಧು ಪ್ರಾಣಿ ಅಂತಾರಲ್ಲ, ಆ ಥರ ಅವ ಹೆಣ್ಗರಳೇನೋ ಅದನ್ನು. ನಮ್ಮ ಯಲ್ಲಪ್ಪಗೆ ಹೆಣ್ಗಳು ಇಲ್ಲದಕ್ಕೆ ಹೌದಿಲ್ಲ? ಕರೆನ ನಮ್ಮ ದೇವಕಿಗೂ ಅಷ್ಟೊಂದೇನಿಲ್ಲ, ಆದ್ರೆ ನಮ್ಮ ವಿಠಲ್ ನೋಡಿ ಸದ್ಯಕ್ಕಂದ್ರೆ ಜೀವ ಭಾಳ ಮರಗ್ತೈತಿ. ಅದಿಲ್ಲಪ್ಪ? ವಿಠಲ ಸೇಮ್ ಅವ್ರವು ನಂಗವು. ಮಳೆ ಬರಾಕತ್ತಿ. ಚಲೋ ಆಗೈತಿಲ್ಲ ಕಬಾಬ?
ನಮ್ಮ ಎಲ್ಲ ಫೈವಿಟಲ್ನು ಬಂದ್ರೆ ನಾನು ಅವ್ರಿಗೆ ಭಾಳ ಕಾಡ್ಸಿದೆ ಇಟ್ಟಿಲ್ಲ ನಿಮಗೆ ನಾವು ತಿಂದೀವಿ ಅಂತೇಳಿ ಆ ವಿಡಿಯೋ ಕ್ಲಿಪ್ಪಿಂಗ್ ಅದಾವ ನಾನು ನಾಳೆ ವಿಡಿಯೋದಲ್ಲೇ ಆ್ಯಡ್ ಮಾಡ್ತೇನೆ ಅವನ್ನ ಯಾಕಂದ್ರೆ ವಿಡಿಯೋ ಲೆಂಗ್ತಿ ಆಕೈತಿ